ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನದಿ ಅಳಲು ಪಾಠದ ಅಂದರೆ 5ನೇ ತರಗತಿಯ ಕನ್ನಡ ಭಾಷಾ ವಿಷಯದ ನದಿ ಅಳಲು ಪಾಠದ ಪ್ರಶ್ನೆ ಉತ್ತರಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು? ಉತ್ತರ: ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು. ಇನ್ನು ಎರಡನೇ ಪ್ರಶ್ನೆ ನೋಡಿ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಉತ್ತರ: ಗೆಳೆಯ ಗೆಳತಿಯರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಮೂರನೇ ಪ್ರಶ್ನೆ: ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಇಲ್ಲಿ ಉತ್ತರ: ಯಾರೋ ದಾರಿ ಹೋಕರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದರು. ನಾಲ್ಕನೇ ಪ್ರಶ್ನೆ: ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು? ಇಲ್ಲಿ ಉತ್ತರ: ನದಿ ಮಧ್ಯದಿಂದ ನದಿ ದೇವತೆ ದುತ್ತನೆ ಪ್ರತ್ಯಕ್ಷಳಾದಳು. ಇನ್ನು ಐದನೇ ಪ್ರಶ್ನೆ: ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು? ಉತ್ತರ: ಮಕ್ಕಳು ತಮ್ಮ ಹೆತ್ತವರು ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಇನ್ನು 2-3 ವಾಕ್ಯಗಳ ಮೇಲಿನ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮಕ್ಕಳು ನದಿಯಲ್ಲಿ ಏಕೆ ಸ್ನಾನ ಮಾಡಿದರು? ಉತ್ತರ: ಭಾನುವಾರ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಶೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು. ಎರಡನೇ ಪ್ರಶ್ನೆ: ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಉತ್ತರ: ಸ್ನಾನದ ಬಳಿಕ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ಮೂರನೇ ಪ್ರಶ್ನೆ: ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ಉತ್ತರ: ಈಗ ನೀನು ಕಲುಷಿತಗೊಂಡಿರುವೆ, ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಎಂದು ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಎಂದು ರೆಹಮಾನ್ ಹೇಳ್ತಾನೆ. ನಾಲ್ಕನೇ ಪ್ರಶ್ನೆ: ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ನದಿಯಲ್ಲಿ ಯಾವುದೇ ಮಲಿನ ವಸ್ತುಗಳು ಸೇರದಂತೆ ನೋಡಿಕೊಳ್ಳಬೇಕು. ಇನ್ನು ಐದನೇ ಪ್ರಶ್ನೆ: ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು? ಉತ್ತರ ನೋಡಿ: ರಾಸಾಯನಿಕ ಪದಾರ್ಥಗಳನ್ನು, ಕಸದ ರಾಶಿ, ಪ್ಲಾಸ್ಟಿಕ್ ನದಿಯಲ್ಲಿ ಎಸೆಯುವುದಿಲ್ಲ, ಊರಿನ ಕೊಳಚೆ ನೀರನ್ನು ನದಿಗೆ ಹರಿಯ ಬಿಡುವುದಿಲ್ಲ. ಈ ನೋಡ್ಬೋದು, ಕೊಟ್ಟಿರುವ ಪದಗಳ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. ಅಂದರೆ ಕೊಟ್ಟಿರುವಂಥ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಬೇಕು. ಮೊದಲನೇ ಪ್ರಶ್ನೆ: ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಇಲ್ಲಿ ತುರಿಕೆ ಪ್ರಾರಂಭವಾಯಿತು. 4 ಆಪ್ಷನ್ಸ್ಗಳಿವೆ, ಅದರಲ್ಲಿ ಸರಿಯಾದ ಉತ್ತರ ತುರಿಕೆ ಪ್ರಾರಂಭವಾಯಿತು. ಮಕ್ಕಳು ಬೆಳಗ್ಗೆ ಸ್ನಾನ ಮಾಡಲು ಹೋಗಿದ್ದರು. ಮೂರನೇದು: ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ. ಇನ್ನು ನಾಲ್ಕನೆಯದಾಗಿ ನೋಡ್ಬೋದು, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಇವು ಬಿಟ್ಟ ಸ್ಥಳಗಳು.